ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶಿವಮೊಗ್ಗ ಹತ್ರ ಹಣಗೆರೆ ಅಂತ ಅಂದ್ಬಿಟ್ಟು. ಸೊ ನಾನು ನಿಮಗೆ ತೋರಿಸ್ತೀನಿ ಅದನ್ನ. ಏನಕ್ಕೆ ಅಂದರೆ ಒಂದು ಹರಕೆ ತೀರಿಸೋದಿತ್ತು. ಸೊ ಹಾಗಾಗಿ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಒಂದು ಸರಿ ಹೋಗಿ ಬಂದಿದ್ವಿ. ಸೊ ನೋಡಿ, ನಾನು, ನಮ್ಮಮ್ಮ, ಅದು ನಮ್ಮ ಅತ್ತೆ ಮತ್ತು ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡು, ನನ್ನ ಮಗ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಲ್ಲಿ ನನ್ನ ದೊಡ್ಡಮ್ಮ ಕೂಡ ಬರ್ತಾರೆ. ನನ್ನ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವ್ರ ಮಗ, ನಮ್ಮ ಅಣ್ಣ ಇಬ್ಬರು ಕೂಡ ಬರ್ತಾರೆ. ನಾವಲ್ಲಿಗೆ ಒಂದು 7 ವರ್ಷ ಹಿಂದೆ ಹೋಗಿದ್ದು. ಸೊ ಮತ್ತೆ ಹೋಗಿರಲಿಲ್ಲ. ಆವಾಗ ನಮ್ಮಮ್ಮ ಏನೋ ಹರಕೆ ಹೊತ್ಕೊಂಡಿದ್ರಂತೆ, ಅದನ್ನು ಇವಾಗ ತೀರ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಷ್ಟು ದಿನ ನಮಗೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಈಗಾದರೂ ಅಟ್ಲೀಸ್ಟ್ ಹೋಗಿ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗಿದ್ದು ಬಾಣವಾರದಿಂದ ಹೈವೇಲಿ. ಇದು ತುಂಬಾ ಚೆನ್ನಾಗಿದೆ ರೋಡು, ಈಗ ಮಾಡಿರೋದು. ಸೊ ಆಮೇಲೆ ಬೀರೂರು, ತರೀಕೆರೆ, ಹೀಗೆ ಇದ್ರ ಮೇಲೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಗೈಸ್. ಅಲ್ಲೆಲ್ಲ ಪ್ಲೇಸ್ ಅಂತೂ ಸಖತ್ತಾಗಿತ್ತು. ಅದು ಬೇರೆ ನಾವು ಬೆಳಗಿನ ಜಾವ ಹೋಗಿದ್ದಲ್ವ, ಅಂದರೆ ಒಂದು 7 ಗಂಟೆ 8 ಗಂಟೆಗೆಲ್ಲ ಅಲ್ಲಿ ಹೋಗ್ತಾ ಇದ್ವಿ. ಮಳೆ ಹನಿ ಬೀಳ್ತಾ ಇತ್ತು, ಫುಲ್ಲು ಹಸ್ರಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲೊಂದು ಹೋಟ್ಲಲ್ಲಿ ಬ್ರೇಕ್ಫಾಸ್ಟು ಮತ್ತು ಕಾಫಿ ಎಲ್ಲ ಕುಡಿದು ಹೊರಟ್ವಿ. ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು, ಹೋಟೆಲ್ಲು ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಅಲ್ಲಿ ಹಸ್ರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಶಿವಮೊಗ್ಗಕ್ಕೆ ಬಂದ್ವಿ ಈಗ. ಸೊ ಇಲ್ಲಿಂದ ನಿಮಗೆ ಏನಿಲ್ಲ ಅಂದರೂ ಒಂದು 40 to 50 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ ಹಣಗೆರೆ ಕಟ್ಟೆ. ಸೊ ಆರಾಮಾಗೆ ಹೋಗ್ಬೋದು. ನೀವು ನೋಡ್ತಾ ಇದ್ದೀರಲ್ವ, ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಹಿಂದೂ ದೇವರು ಮತ್ತು ಮುಸ್ಲಿಂ ದೇವರು ಇಬ್ಬರೂ ಕೂಡ ಅಲ್ಲೇ ಜನ ಆರಾಧಿಸ್ತಾರೆ. ಅಂದರೆ ಅಲ್ಲಿ ಮುಸ್ಲಿಂ ಮತ್ತು ಹಿಂದೂ ಈ ಥರ ಭೇದ ಭಾವ ಇಲ್ಲ. ಹಾಗಾಗಿ ಅದು ತುಂಬಾ ಫೇಮಸ್ ಅಂತ ಹೇಳ್ಬೋದು. ಹಾಗೆ ಅಲ್ಲಿ 500 ಹಿಂದೂ ಮನೆಗಳಿದ್ದರೆ 100 ಮುಸ್ಲಿಮ್ನವ್ರದ್ದು ಮನೆ ಇದೆ. ಸೊ ಅಲ್ಲಿ ಹಜ್ರಾತ್ ಸಾಯಿದ್ ಸಾದಾತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಸ್ಥಾನ ಎರಡೂ ಒಂದೇ ಹತ್ರ ಪೂಜೆ ಮಾಡೋದವರು. ಮೊದಲು ನೀವು ಹೋಗಿದ ತಕ್ಷಣ ನಿಮಗೆ ಹಿಂದೂ ದೇವರು ಅಂದರೆ ಭೂತರಾಯ ಮತ್ತು ಚೌಡೇಶ್ವರಿ, ಅದರಿಂದ ನಿಮಗೆ ದರ್ಗಾ ಸಿಗುತ್ತೆ ಅಲ್ಲೇ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಈಗ ನಾವು ಬಂದ್ವಿ, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ದೇವಸ್ಥಾನ. ಸೊ ಒಳಗಡೆ ನಾನು ತೋರಿಸ್ತೀನಿ. ಈ ಬೋರ್ಡಲ್ಲಿ ಬರ್ತಿದೆ ನೋಡಿ, ಅದ್ರ ಹೆಸರು ಶ್ರೀ ಹಜ್ರಾತ್ ಸಯ್ಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ದೇವಸ್ಥಾನ ಅಂತ. ಇದು ಇಲ್ಲಿ ಕಾಣಿಸ್ತಿದೆ ನೋಡಿ, ಅದು ಮುಸ್ಲಿಮ್ಸ್ ಅವ್ರಿಗೆ ನಮಾಜ್ ಮಾಡೋಕ್ಕೆ ಅಂತ ಮಾಡಿರೋದು. ಅದು ಬಿಟ್ಟರೆ ಆ ಕಡೆ ದೇವಸ್ಥಾನ ಇದೆ. ಸೊ ಒಳಗಡೆ ಬಂದ ತಕ್ಷಣ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಭೂತರಾಯ ಅಂತ. ಮತ್ತು ಈ ಸೈಡ್ ಕಾಣಿಸ್ತಾ ಇರೋದು ಇದು ಚೌಡೇಶ್ವರಿ ಅಂತ. ಸೊ ಅಲ್ಲಿ ಪೂಜೆ ಮಾಡಿ ಮಳೆ ಹೊಡೆಯೋದು, ಬೀಗ ಹಾಕೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ನಿಮಗೇನಾದರೂ ಮಾಟ ಮಂತ್ರ ಆಗಿದ್ದರೆ ಇಲ್ಲಿರೋ ಮರಕ್ಕೆ ನೀವು ಮಳೆ ಹೊಡೆದ್ರೆ ನಿಮ್ಮ ಮೇಲಿರೋ ಅಂಥ ಮಾಟ ಮಂತ್ರ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ, ಅಂದರೆ ಮಕ್ಕಳಾಗಿಲ್ಲ ಅಂದರೆ, ಮದುವೆ ಆಗಿಲ್ಲ ಅಂದರೆ, ಹಾಗೆ ನಿಮಗೆ ಸಾಲ ಕೊಡೋರು ಇನ್ನೂ ಕೊಟ್ಟಿಲ್ಲ ಅಂತಂದರೆ, ಈ ಥರ ಏನೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ನೀವು ಹರಕೆ ಕಟ್ಬೋದು. ದೇವಸ್ಥಾನದಿಂದ ಆಚೆ ಬಂದ್ವಿ, ತುಂಬಾ ಮಳೆ ಬರ್ತಾಯಿತ್ತು. ಸೊ ಹರಕೆ ತೀರ್ಸೋಕ್ಕೆ 2 ಕೋಳಿ ತಗೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಇಲ್ಲ, ನಾವೇ ಮಾಡಿಕೊಡ್ತೀವಿ ಅಂದರೆ ಇಷ್ಟು ದುಡ್ಡು ಅಂತ ತಗೋತಾರೆ ಅವರು. ನಿಮ್ಗೆ ಏನು ಬೇಕೋ ಅದನ್ನ ಕೇಳಿ ಅವರೇ ಮಾಡಿಕೊಡ್ತಾರೆ. ನಾವು ಹೇಳಿದ್ದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ. ನಾವು 7 ಜನ ಇದ್ವಿ. ಸೊ ಇಲ್ಲಾಂದರೆ ನೀವು ಕೂಡ ಸಪ್ರೇಟಾಗಿ ಮಾಡ್ಕೋಬೋದು. ಅದಕ್ಕೆ ಪಾತ್ರೆ, ಸಾಮಾನು ಅಥವಾ ನಿಮ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ಅವರೇ ಕೊಡ್ತಾರೆ.
ಅಷ್ಟರಲ್ಲಿ ನಾವು ತೀರ್ಥಹಳ್ಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದ್ರದ್ದು ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.